ಬನ್ನಿ ಸ್ನೇಹಿತರೆ, ಈಗ ನಮ್ಮ ಗುರು MCQ ಸೀರೀಸ್ನ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಇದರ 4th ಪಾರ್ಟನ್ನು ಈಗ ಶುರು ಮಾಡೋಣ. 91st ಕ್ವಶನಿಗೆ ಬನ್ನಿ. ಎ ಡೈವರ್ಜೆಂಟ್ ಲೆನ್ಸ್ ವಿಲ್ ಪ್ರೊಡ್ಯೂಸ್ ಆಲ್ವೇಸ್ ರಿಯಲ್ ಇಮೇಜ್, ಆಲ್ವೇಸ್ ವರ್ಚುವಲ್ ಇಮೇಜ್, ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜ್, ನನ್ ಆಫ್ ದೀಸ್. ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ವೇಸ್ ವರ್ಚುವಲ್ ಇಮೇಜ್. ನಂತರ ಲೈಟ್ ಫ್ರಮ್ ದ ಸನ್ ಫಾಲಿಂಗ್ ಆನ್ ಎ ಕಾನ್ವೆಕ್ಸ್ ಲೆನ್ಸ್ ವಿಲ್ ಕಾನ್ವರ್ಜ್ ಅಟ್ ಎ ಪಾಯಿಂಟ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಸೆಂಟರ್ ಆಫ್ ಕರ್ವೇಚರ್, ಬಿ ಫೋಕಸ್, ಸಿ ರೇಡಿಯಸ್ ಆಫ್ ಕರ್ವೇಚರ್, ಡಿ ಆಪ್ಟಿಕಲ್ ಸೆಂಟರ್. ಸರಿಯಾದ ಉತ್ತರ ಫೋಕಸ್. ನಂತರ 93rd ಕ್ವಶನ್ ನೋಡಿ, ಇದಕ್ಕೂ ಸಹ ಎಕ್ಸ್ಪ್ಲನೇಷನ್ ಇದೆ, ಬೇಗ ಬೇಗ ಅರ್ಥ ಮಾಡ್ಕೊಳ್ರಿ. ಲಾರ್ಜ್ ನಂಬರ್ ಆಫ್ ಥಿನ್ ಸ್ಟ್ರೈಪ್ಸ್ ಆಫ್ ಬ್ಲ್ಯಾಕ್ ಪೇಂಟ್ ಆರ್ ಮೇಡ್ ಆನ್ ದ ಸರ್ಫೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸಿನ ಸರ್ಫೇಸ್ ಮೇಲೆ ಏನು ಮಾಡಿದ್ದೀವಿ? ಲಾರ್ಜ್ ನಂಬರ್ ಆಫ್ ಥಿನ್ ಸ್ಟ್ರೈಪ್ಸ್ ಆಫ್ ಬ್ಲ್ಯಾಕ್ ಪೇಂಟಿನ ಸಣ್ಣ ಸಣ್ಣ ಲೈನನ್ನು ಹಾಕಿದ್ದೀವಿ. ಇದ್ರ ಫೋಕಲ್ ಲೆಂತ್ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ಏನನ್ನು ನಾವು ಕ್ಯಾಚ್ ಮಾಡೋದಕ್ಕೆ, ಯಾವುದರ ಇಮೇಜನ್ನು ಕ್ಯಾಚ್ ಮಾಡೋದಕ್ಕೆ? ವೈಟ್ ಹಾರ್ಸ್ನ ಇಮೇಜನ್ನು ಕ್ಯಾಚ್ ಮಾಡೋದಕ್ಕೆ ಈ ಲೆನ್ಸ್ ಮೂಲಕ ವೈಟ್ ಹಾರ್ಸ್ನ ಇಮೇಜನ್ನು ಕ್ಯಾಚ್ ಮಾಡಿದರೆ ಇಮೇಜ್ ವಿಲ್ ಬಿ ವಾಟ್? ಎ ಝೀಬ್ರಾ ಆಫ್ ಬ್ಲ್ಯಾಕ್ ಸ್ಟ್ರೈಪ್ಸ್, ಎ ಹಾರ್ಸ್ ಆಫ್ ಬ್ಲ್ಯಾಕ್ ಸ್ಟ್ರೈಪ್ಸ್, ಎ ಹಾರ್ಸ್ ಆಫ್ ಲೆಸ್ ಬ್ರೈಟ್ನೆಸ್, ನಂತರ ಝೀಬ್ರಾ ಆಫ್ ಲೆಸ್ ಬ್ರೈಟ್ನೆಸ್. ಸರಿಯಾದ ಉತ್ತರ ಹಾರ್ಸ್ ಆಫ್ ಲೆಸ್ ಬ್ರೈಟ್ನೆಸ್. ಇಲ್ಲಿ ಝೀಬ್ರಾ ಆಗಲ್ಲ, ಯಾಕಂದ್ರೆ ಅಲ್ಲಿ ಇಮೇಜ್ ಏನಿದೆ ಅದೇ ಇಲ್ಲಿ ಫಾರ್ಮೇಷನ್ ಆಗೋದು, ಆದರೆ ಅಲ್ಲಿ ಬ್ಲ್ಯಾಕ್ ಕಲರ್ನ ಸ್ಟ್ರೈಪ್ಸ್ ಹಾಕಿರೋದ್ರಿಂದ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ಎಕ್ಸ್ಪ್ಲೇಷನ್ ಬೇಕಾದ್ರೆ ಇಲ್ಲಿ ನೋಡಿ. ನಂತರ ಮುಂದಿನ ಪ್ರಶ್ನೆಗೆ ಹೋಗಿ. 94th ಕ್ವಶನ್, ವಿಚ್ ಲೆನ್ಸಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸಿಂಪಲ್ ಮೈಕ್ರೋಸ್ಕೋಪ್? ಅಥವಾ ಇನ್ನೊಂದು ಕ್ವಶನ್ ಮಾಡ್ಬೋದು, ವಿಚ್ ಲೆನ್ಸಸ್ ಆರ್ ಯೂಸ್ಡ್ ಇನ್ ಸ್ಪೆಕ್ಟಕಲ್ಸ್ ಟು ಕರೆಕ್ಟ್ ದ ಡಿಫೆಕ್ಟ್ಸ್ ಆಫ್ ವಿಷನ್ ಕಾಲ್ಡ್ ಲಾಂಗ್ ಸೈಟೆಡ್ನೆಸ್, ಹೈಪರ್ಮೆಟ್ರೋಪಿಯಾ, ಅಥವಾ ಆಸ್ ಎ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಬೈ ಪಾಲ್ಮಿಸ್ಟ್ ಆರ್ ವಾಚ್ ಮೇಕರ್ಸ್ ಎಕ್ಸೆಟ್ರಾ. Or which lens are used in making optical instruments like microscope, telescope and slide projector? Option A concave, B convex, C prism, D bifocal. ಸರಿಯಾದ ಉತ್ತರ ಕಾನ್ವೆಕ್ಸ್ ಲೆನ್ಸ್. ನಂತರ ನೇಮ್ ದ ಲೆನ್ಸಸ್ ಯೂಸ್ಡ್ ಇನ್ ಸ್ಪೆಕ್ಟಕಲ್ಸ್ ಯೂಸ್ ಟು ಕರೆಕ್ಟ್ ಶಾರ್ಟ್ ಸೈಟೆಡ್ನೆಸ್, ಅಥವಾ ಗೆಲಿಲಿಯನ್ ಟೆಲಿಸ್ಕೋಪ್ ಇದರಲ್ಲಿರುವಂಥ ಐ ಲೆನ್ಸ್, ಅಥವಾ ಇನ್ ವೈಡ್ ಆಂಗಲ್ ಸ್ಪೈ ಹೋಲ್ ಡೋರ್ಸ್ ಇನ್ ಕಾಂಬಿನೇಷನ್ ವಿತ್ ಕಾನ್ವೆಕ್ಸ್ ಲೆನ್ಸ್ ಟು ಮೇಕ್ ಹೈ ಕ್ವಾಲಿಟಿ ಲೆನ್ಸ್ ಸಿಸ್ಟಮ್ ಫಾರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಆಪ್ಷನ್ ನಿಮಗೆ ಗೊತ್ತಾಗಿರುತ್ತೆ, ಅಲ್ಲಿ ಕಾನ್ವೆಕ್ಸ್ ಅಂದರೆ ಇಲ್ಲಿ ಕಾನ್ಕೇವ್. ಇದರ ನಂತರ 96 ಕ್ವಶನ್ಗೆ ಬನ್ನಿ. ಆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ದ ಫಾಲೋಯಿಂಗ್ ಡಿಸ್ಟೆನ್ಸಸ್ ಫ್ರಮ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 10 ಸೆಂಟಿಮೀಟರ್. ವಿಚ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿಲ್ ಪ್ರೊಡ್ಯೂಸ್ ಡಿಮಿನಿಷ್ಡ್ ರಿಯಲ್ ಇಮೇಜ್? ಡಿಮಿನಿಷ್ಡ್ ರಿಯಲ್ ಇಮೇಜ್ ಬರೋದು ಯಾವ ಪೊಸಿಷನ್ಗೆ? 25 ಸೆಂಟಿಮೀಟರ್ಗೆ. ಯಾಕಂದರೆ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಇದೆ ಅಂದರೆ ಆಬ್ಜೆಕ್ಟನ್ನು ಡಿಮಿನಿಷ್ಡ್ ರಿಯಲ್ ಇಮೇಜನ್ನು ಪಡ್ಕೊಳ್ಳೋದಕ್ಕೆ 2f1 ಅಥವಾ ಸೆಂಟರ್ ಆಫ್ ಕರ್ವೇಚರ್ ಇದೆ, ಅದಕ್ಕಿಂತ ಸ್ವಲ್ಪ ಹಿಂದೆ ಇಡಬೇಕು. ಬಂದ ಸ್ನೇಹಿತರೆ, ನಂತರ ಇದೇ ಕ್ವಶನ್ನ ಕಂಟಿನ್ಯೂಷನ್ ಇದು. ಮ್ಯಾಗ್ನಿಫೈಡ್ ರಿಯಲ್ ಇಮೇಜ್ ಬರಬೇಕಂದ್ರೆ ಎಲ್ಲಿ ನಾವು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಬೇಕು? ಆಪ್ಷನ್ ಎ 8 ಸೆಂಟಿಮೀಟರ್, ಬಿ 15 ಸೆಂಟಿಮೀಟರ್, ಸಿ 20 ಸೆಂಟಿಮೀಟರ್, ಡಿ 25 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ 15 ಸೆಂಟಿಮೀಟರ್, ಆಪ್ಷನ್ ಬಿ. ನಂತರ ಫಾರ್ ಮ್ಯಾಗ್ನಿಫೈಡ್ ವರ್ಚುವಲ್ ಇಮೇಜ್ ಇದು ಸಿಗಬೇಕಂದ್ರೆ ಎಲ್ಲಿ ಆಬ್ಜೆಕ್ಟನ್ನು ನಾವು ಪ್ಲೇಸ್ ಮಾಡಬೇಕು? ಯಾಕಂದರೆ ಫಸ್ಟ್ ಇದರ ರಿಲೇಟೆಡ್ ಇರೋಂಥ ಕ್ವಶನ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ, ಟೈಮನ್ನು ನಾವು ಕನ್ಸಿಡರ್ ಮಾಡಬೇಕು. ಅದಕ್ಕೋಸ್ಕರ ಎ ಮ್ಯಾಗ್ನಿಫೈಡ್ ವರ್ಚುವಲ್ ಇಮೇಜ್ ಇದು 8 ಸೆಂಟಿಮೀಟ್ರಿಗೆ ಬರುತ್ತಾ, ಅಥವಾ 15 ಸೆಂಟಿಮೀಟ್ರಿಗೆ, ಅಥವಾ 20 ಸೆಂಟಿಮೀಟ್ರಿಗೆ ಆಬ್ಜೆಕ್ಟನ್ನು ಇಟ್ಟರೆ, ಅಥವಾ 25 ಸೆಂಟಿಮೀಟ್ರಿಗೆ ಆಬ್ಜೆಕ್ಟನ್ನು ಇಟ್ಟರೆ ಬರುತ್ತಾ? ಸರಿಯಾದ ಉತ್ತರ ಆಪ್ಷನ್ ಎ 8 ಸೆಂಟಿಮೀಟರ್. ನಂತರ ಎ ಇಮೇಜ್ ಆಫ್ ದ ಸೇಮ್ ಸೈಜ್ ಬರಬೇಕಂದ್ರೆ ಎಲ್ಲಿಡಬೇಕು? ನೋಡಿ ಸ್ನೇಹಿತರೆ, ಇದರ ಫೋಕಲ್ ಲೆಂತ್ ಎಷ್ಟು? 10 ಸೆಂಟಿಮೀಟರ್ ಅಂತ ಹೇಳಿದ್ದೀವಿ, ಹಾಗಾಗಿ ಸೆಂಟರ್ ಆಫ್ ಕರ್ವೇಚರ್ ಅಥವಾ 2f1 ಅಲ್ಲಿಡಬೇಕು. ಎಷ್ಟಾಗುತ್ತೆ? ಆಪ್ಷನ್ ಎ 8, ಬಿ 15, ಸಿ 20, ಡಿ 25. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ 20, ಯಾಕಂದರೆ ಸೆಂಟರ್ ಆಫ್ ಕರ್ವೇಚರ್ ಅಥವಾ 2f1 ಆಬ್ಜೆಕ್ಟನ್ನು ಇಡೋದಕ್ಕೋಸ್ಕರ. ಈಗ 100ನೇ ಪ್ರಶ್ನೆ, ಸೆಂಚುರಿ ಹೊಡೆದ್ಬಿಟ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಲೆನ್ಸ್ ವುಡ್ ಯು ಪ್ರಿಫರ್ ಟು ಯೂಸ್ ವೈಲ್ ರೀಡಿಂಗ್ ಸ್ಮಾಲ್ ಲೆಟರ್ಸ್ ಫೌಂಡ್ ಇನ್ ಎ ಡಿಕ್ಷನರಿ? ಚಿಕ್ಕ ಲೆಟರ್ಗಳನ್ನು ಓದಬೇಕಂದಾಗ ನಿಮಗೆ ಅನುಕೂಲ ಆಗೋದಕ್ಕೆ ಯಾವ ಲೆನ್ಸನ್ನು ಯೂಸ್ ಮಾಡ್ತೀರಿ? ಇದಕ್ಕಿರೋಂಥ ಆಪ್ಷನ್ಸ್ಗಳನ್ನು ನೋಡಿ. ಆಪ್ಷನ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 50 ಸೆಂಟಿಮೀಟರ್, ಬಿ ಫೋಕಲ್ ಲೆಂತ್ 50 ಸೆಂಟಿಮೀಟರ್ ಇದೆ ಆದರೆ ಕಾನ್ಕೇವ್ ಲೆನ್ಸ್, ಸಿ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 5 ಸೆಂಟಿಮೀಟರ್, ಡಿ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 5 ಸೆಂಟಿಮೀಟರ್. ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 50 ಸೆಂಟಿಮೀಟರ್. ಅರ್ಥಾತ್ ಸ್ನೇಹಿತರೆ, ನಂತರ
A convex lens of focal length 10 centimeter is placed at a distance of 12 centimeter from the wall. ನೋಡ್ರಿ, ವಾಲಿಂದ 12 ಸೆಂಟಿಮೀಟರ್ ಡಿಸ್ಟೆನ್ಸ್ನಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸನ್ನು ಇಟ್ಟಿದ್ದಾರೆ. ಇದರ ಫೋಕಲ್ ಲೆಂತ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಅಂದರೆ ಫೋಕಲ್ ಲೆಂತ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಇಟ್ಟಿದ್ದೀವಿ. ಓಕೆ, ಅಂದರೆ F1 ಮತ್ತು 2F1 ಮಧ್ಯೆ, ಅಥವಾ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಲ್ ಲೆಂತ್ F1 ಮಧ್ಯೆ. ಹೌ ಫಾರ್ ಫ್ರಮ್ ದ ಲೆನ್ಸ್ ಶುಡ್ ಆನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ so that to form its real image on the wall? ಇಲ್ಲಿ ಆಪ್ಷನ್ ಎ 60 ಸೆಂಟಿಮೀಟರ್, ಬಿ 15 ಸೆಂಟಿಮೀಟರ್, ಸಿ -60 ಸೆಂಟಿಮೀಟರ್, ಡಿ 25 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಇಲ್ಲಿ ಕೊಟ್ಟಿದ್ದೀನಿ. ಸರಿಯಾದ ಉತ್ತರ ಏನು? 60 ಸೆಂಟಿಮೀಟರ್. ಎಂಥ 60 ಸೆಂಟಿಮೀಟರ್? -60 ಸೆಂಟಿಮೀಟರ್. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಬೇಗ ಲೆನ್ಸ್ ಫಾರ್ಮುಲಾ ಹಾಕೊಂಡು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ಇದೆ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಯು = -60 ಸೆಂಟಿಮೀಟರ್ ಅಂತ ಬರುತ್ತೆ. ಆದರೆ ಮಿರರಿಂದ ಎಷ್ಟು ದೂರದಲ್ಲಿಡ್ತೀವಿ? 60 ಸೆಂಟಿಮೀಟ್ರ್ ದೂರದಲ್ಲಿಡ್ತೀವಿ. ಅರ್ಥ ಆಯ್ತಾ? ಹಾಗಾಗಿ ಯು = ಅಂತ ನೀವು ಕನ್ಸಿಡರ್ ಮಾಡಿದರೆ, ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ನಾವು ಕ್ಯಾಲ್ಕುಲೇಷನ್ ಬಳಸ್ತೀವಲ್ಲ, ಅಲ್ಲಿ -60 ಸೆಂಟಿಮೀಟ್ರ್ ಆಗುತ್ತೆ. ಆದರೆ ನಾವು ಎಷ್ಟು ದೂರದಲ್ಲಿ ಇಡಬೇಕು ಅಂತ ಹೇಳಿದರೆ, ಇಲ್ಲಿ ಮೈನಸ್ ಮತ್ತು ಪ್ಲಸ್ ಇಲ್ಲ, ಅಂದರೆ ಬರೀ 60 ಸೆಂಟಿಮೀಟರ್ ಅಷ್ಟೇ ಇದೆ, ಅಂದರೆ 60 ಸೆಂಟಿಮೀಟರ್ ಅಂತಂದು ನೀವು ಸೆಲೆಕ್ಟ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಈಗ 102ನೇ ಪ್ರಶ್ನೆ. ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎ ಸ್ಪೆರಿಕಲ್ ಲೆನ್ಸ್ ಈಸ್ 0.75. ವಾಟ್ ಈಸ್ ದ ನೇಚರ್ ಆಫ್ ದ ಇಮೇಜ್? ಆಪ್ಷನ್ ಎ ವರ್ಚುವಲ್ ಅಂಡ್ ಡೈರೆಕ್ಟ್, ಆಪ್ಷನ್ ಬಿ ರಿಯಲ್, ಸಿ ರಿಯಲ್ ಅಂಡ್ ಡೈರೆಕ್ಟ್, ಡಿ ವರ್ಚುವಲ್. ಸರಿಯಾದ ಉತ್ತರ ಎ ವರ್ಚುವಲ್ ಅಂಡ್ ಡೈರೆಕ್ಟ್. ಮ್ಯಾಗ್ನಿಫಿಕೇಶನ್ ಈಸ್ ಪಾಸಿಟಿವ್, ಯಾಕಂದರೆ ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ಇದೆ, ಹಾಗಾಗಿ ಇದು ವರ್ಚುವಲ್ ಇಮೇಜ್. ನೆಗೆಟಿವ್ ಇತ್ತಂದರೆ ರಿಯಲ್ ಇಮೇಜ್ ಆಗ್ತಿತ್ತು. ನಂತರ ಇದು ಎರೆಕ್ಟ್ ಸಹ. ಇದರ ನಂತರ ನೋಡಿ 103ನೇ ಪ್ರಶ್ನೆ. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ಕಾನ್ಕೇವ್ ಲೆನ್ಸ್ ಈಸ್ ಆಲ್ವೇಸ್ ಲೆಸ್ ದೆನ್ 1 ಅಲ್ಲ, ಆಲ್ವೇಸ್ ಮೋರ್ ದೆನ್ 1. ಆಪ್ಷನ್ ಎ. ಆಪ್ಷನ್ ಬಿ ಆಲ್ವೇಸ್ ಲೆಸ್ ದೆನ್ 1. ಆಪ್ಷನ್ ಸಿ ಆಲ್ವೇಸ್ ಈಕ್ವಲ್ ಟು 1. ಡಿ ಕ್ಯಾನ್ ಹ್ಯಾವ್ ಎನಿ ವ್ಯಾಲ್ಯೂ. ನೋಡ್ರಿ, ಕಾನ್ಕೇವ್ ಲೆನ್ಸಿಂದು ಮ್ಯಾಗ್ನಿಫೈಯಿಂಗ್ ಪವರ್ ಬೇಗ ಹೇಳಿ. ಕಾನ್ಕೇವ್ ಲೆನ್ಸಿನ ಮ್ಯಾಗ್ನಿಫೈಯಿಂಗ್ ಪವರ್ ಆಲ್ವೇಸ್ ಲೆಸ್ ದ್ಯಾನ್ 1. ನಂತರ 104ನೇ ಪ್ರಶ್ನೆಗೆ ಬನ್ನಿ. ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎ ಸ್ಪೆರಿಕಲ್ ಲೆನ್ಸ್ ಈಸ್ 0.25. ವಾಟ್ ಈಸ್ ದ ನೇಚರ್ ಆಫ್ ದ ಲೆನ್ಸ್? ಆಪ್ಷನ್ ಎ ಕಾನ್ಕೇವ್, ಬಿ ಕಾನ್ವೆಕ್ಸ್, ಸಿ ಪ್ರಿಸಮ್, ಡಿ ಬೈಫೋಕಲ್ ಲೆನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ಕೇವ್ ಲೆನ್ಸ್. ಯಾಕಂದರೆ ಮ್ಯಾಗ್ನಿಫಿಕೇಶನ್ ಈಸ್ ಲೆಸ್ ದ್ಯಾನ್ 1. ಹಿಂದಿನ ಕ್ವಶನಲ್ಲಿ ನೋಡಿದ್ರಿ, ಮ್ಯಾಗ್ನಿಫಿಕೇಶನ್ ಲೆಸ್ ದ್ಯಾನ್ 1 ಎಲ್ಲಿರುತ್ತೆ? ಕಾನ್ಕೇವ್ ಲೆನ್ಸ್ನಲ್ಲಿರುತ್ತೆ. ಮೋರ್ ದ್ಯಾನ್ 1 ಕಾನ್ವೆಕ್ಸ್ ಲೆನ್ಸ್ನಲ್ಲಿ ನೋಡ್ಬೋದು. ನಂತರ ಆ್ಯನ್ ಇಮೇಜ್ ಫಾರ್ಮ್ಡ್ ಆನ್ ಎ ಸ್ಕ್ರೀನ್ ಈಸ್ 3 times ದ ಸೈಜ್ ಆಫ್ ದ ಆಬ್ಜೆಕ್ಟ್. ದ ಆಬ್ಜೆಕ್ಟ್ ಆ್ಯಂಡ್ ದ ಸ್ಕ್ರೀನ್ ಆರ್ 80 centimeter ಅಪಾರ್ಟ್. ವೆನ್ ದ ಇಮೇಜ್ ಈಸ್ ಶಾರ್ಪ್ಲಿ ಫೋಕಸ್ಡ್, ವಾಟ್ ವಿಲ್ ಬಿ ಇಟ್ಸ್ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜೊತೆಗೆ ಆಪ್ಷನ್ ನೋಡಿ. ಆಪ್ಷನ್ ಎ 60 ಸೆಂಟಿಮೀಟರ್, ಬಿ 15 ಸೆಂಟಿಮೀಟರ್, ಸಿ -60 ಸೆಂಟಿಮೀಟರ್, ಡಿ 25 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 15 ಸೆಂಟಿಮೀಟರ್. ಕ್ವಶನ್ ಏನಿದು? ಇಮೇಜ್ ಫಾರ್ಮ್ಡ್ ಆನ್ ಸ್ಕ್ರೀನ್ 3 times ದ ಸೈಜ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟಿನ ಸೈಜ್ ಎಷ್ಟಿದೆ ಅದಕ್ಕಿಂತ 3 times ದೊಡ್ಡದಿದೆ, ಅಂದರೆ ಮ್ಯಾಗ್ನಿಫಿಕೇಶನ್ ರಿಲೇಟೆಡ್ ಇದು. ಓಕೆ, ಹಾಗಾಗಿ ಇದನ್ನು ಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡಬೇಕು. ಕ್ಯಾಲ್ಕುಲೇಷನ್ಸ್ ಕೆಳಗಡೆ ಕೊಟ್ಟಿದ್ದೀನಿ, ಇದನ್ನ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ರಿ. 1 ಮತ್ತು 2 ಸಾರಿ ಇದನ್ನ ನೀವು ಪ್ರಯತ್ನ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ನಂತರ ಆಬ್ಜೆಕ್ಟ್ ಆ್ಯಂಡ್ ದ ಸ್ಕ್ರೀನ್ ಆರ್ 80 centimeter ಅಪಾರ್ಟ್. ಸ್ಕ್ರೀನ್ ಮತ್ತು ಆಬ್ಜೆಕ್ಟ್ಗೂ ಇರುವಂತಹ ಡಿಫ್ರೆನ್ಸ್ 80 centimeter ಇದೆ. ನಂತರ ಇಮೇಜ್ ಶಾರ್ಪ್ ಆಗಿ ಇದು ಫೋಕಸ್ ಆಗಿದೆ. ಇದರ ಫೋಕಲ್ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ನೋಡ್ರಿ, ಇದಕ್ಕೆ ನಾವು ಈ ಕ್ಯಾಲ್ಕುಲೇಷನನ್ನು ಬಳಸಬೇಕು. ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಲ್ಲ, ದಯವಿಟ್ಟು ನೋಡಿ. ಮೊದಲಿಗೆ ಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿದ್ದೀವಿ. ನಂತರ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಅರ್ಥ ಆದ ಸ್ನೇಹಿತರೆ? ಯಾಕಂದರೆ ಇಮೇಜು
ಆಬ್ಜೆಕ್ಟಿನ 3 ಟೈಮ್ಸ್ ಇದೆ, ಹಾಗಾಗಿ ಈ ರೀತಿ ಬರ್ತಿದ್ದೀವಿ. ಇದಿಷ್ಟು ಕ್ಯಾಲ್ಕುಲೇಷನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ನಂತರ ಏನು ಮಾಡಿದ್ವಿ, ಲೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ದೀವಿ. ಅರ್ಥ ಆಯ್ತಾ? ಲೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದನ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಇದನ್ನು ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಂತರ 106th ಕ್ವಶನ್ಗೆ ಬನ್ನಿ. ದ ಡಿಗ್ರಿ ಆಫ್ ಕಾನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ಲೈಟ್ ಫಾಲಿಂಗ್ ವೆನ್ ಎ ಲೆನ್ಸ್ ಈಸ್ ನೋನ್ ಆ್ಯಸ್ ಡ್ಯಾಶ್. ಬೇಗ ಇದಿಷ್ಟು ಸ್ಕ್ರೀನ್ಶಾಟನ್ನು ನೀವು ತಗೊಳ್ರಿ, ಅವಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಯಾಕೆ 15 ಸೆಂಟಿಮೀಟರ್ ಇದು ಸರಿಯಾದ ಆನ್ಸರ್ ಅಂತ. ನಂತರ 106th ಕ್ವಶನ್ ನೋಡಿ. ದ ಡಿಗ್ರಿ ಆಫ್ ಕಾನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ಲೈಟ್ ಫಾಲಿಂಗ್ ಆನ್ ಎ ಲೆನ್ಸ್ ಈಸ್ ನೋನ್ ಆ್ಯಸ್. ನೋಡ್ರಿ, ಲೆನ್ಸ್ ಮೇಲೆ ಬಿದ್ದಂತಹ ಲೈಟ್ ಎಷ್ಟು ಡಿಗ್ರಿ ಕಾನ್ವರ್ಜ್ ಅಥವಾ ಡೈವರ್ಜ್ ಆಗುತ್ತೆ ಅನ್ನೋದನ್ನ ಏನಂತೀವಿ? ಆಪ್ಷನ್ ಎ ಪವರ್ ಆಫ್ ಲೆನ್ಸ್, ಬಿ ಪವರ್ ಆಫ್ ಯೂತ್ ಹಾಕ್ಬೇಕಿತ್ತು, ವೇವ್ ಲೆಂತ್, ನಂತರ ಸಿ ವೇಟ್, ನಂತರ ಡಿ ಬೋತ್ ಎ ಆ್ಯಂಡ್ ಬಿ. ಸರಿಯಾದ ಉತ್ತರ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಿ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಪವರ್ ಆಫ್ ಲೆನ್ಸ್. ನಂತರ 107 ನೋಡಿ. ದ ಪವರ್ ಆಫ್ ಲೆನ್ಸ್ ಇಸ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಡ್ಯಾಶ್ ಇನ್ ಮೀಟರ್ಸ್. ಆಪ್ಷನ್ ಎ ಪವರ್ ಆಫ್ ಲೆನ್ಸ್ ಅದನ್ನೇ ಕೊಟ್ಟಿದೆ, ಆಪ್ಷನ್ ಬಿ ವೇವ್ ಲೆಂತ್, ಆಪ್ಷನ್ ಸಿ ಫೋಕಲ್ ಲೆಂತ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೋಕಲ್ ಲೆಂತ್. ಯಾಕಂದರೆ ಪವರ್ ಆಫ್ ಲೆನ್ಸ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು? 1/f. ಫೋಕಲ್ ಲೆಂತ್ ನ ರೆಸಿಪ್ರೋಕಲ್ ಅನ್ನು ನಾವು ತಗೊಂತೀವಿ, ಹಾಗಾಗಿ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ನಂತರ 108 ಕ್ವಶನ್ಗೆ ಬನ್ನಿ. ಎಸ್ ಎ ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ಆಪ್ಷನ್ ಎ ಡಯಾಪ್ಟರ್, ಆಪ್ಷನ್ ಬಿ ಆಂಪಿಯರ್, ಸಿ ಫೋಕಲ್ ಲೆಂತ್, ಡಿ ವೋಲ್ಟ್ಸ್. ಆಪ್ಷನ್ ಎ ಇದೆ ಸರಿಯಾದ ಉತ್ತರ. ನಂತರ 109th ಕ್ವಶನ್. ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ಆರ್ ನೆಗೆಟಿವ್, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ನನ್ ಆಫ್ ದ ಅಬೌವ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದೀರಾ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ಕಾನ್ಕೇವ್ ಲೆನ್ಸ್ ಆಗಿದ್ದರೆ ನೆಗೆಟಿವ್ ಅಂತ ಬರಿತಿದ್ವಿ. ನಂತರ 110th ಕ್ವಶನ್ ನೋಡಿ. ಎ ಥಿಕ್ ಲೆನ್ಸ್ ಹ್ಯಾಸ್ ಡ್ಯಾಶ್ ಫೋಕಲ್ ಲೆಂತ್ ಬಟ್ ಡ್ಯಾಶ್ ಪವರ್. ಆಪ್ಷನ್ ಎ ಲಾಂಗ್ ಫೋಕಲ್ ಲೆಂತ್ ಬಟ್ ಲೆಸ್ ಪವರ್, ಆಪ್ಷನ್ ಬಿ ಶಾರ್ಟ್ ಫೋಕಲ್ ಲೆಂತ್ ಬಟ್ ಮೋರ್ ಪವರ್, ಆಪ್ಷನ್ ಸಿ ಶಾರ್ಟ್ ಫೋಕಲ್ ಲೆಂತ್ ಬಟ್ ಲೆಸ್ ಪವರ್, ಆಪ್ಷನ್ ಡಿ ಲಾಂಗ್ ಫೋಕಲ್ ಲೆಂತ್ ಬಟ್ ಮೋರ್ ಪವರ್. ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಶಾರ್ಟ್ ಫೋಕಲ್ ಲೆಂತ್ ಬಟ್ ಮೋರ್ ಪವರ್. ನೋಡಿ ಸ್ನೇಹಿತರೆ, ಥಿಕ್ ಲೆನ್ಸ್ ಭಾಳ ದಪ್ಪ ಇತ್ತು ಅಂದರೆ ಇಲ್ಲಿ ಏನಾಗುತ್ತೆ, ಇದು ಲೆನ್ಸ್ ಬಿಟ್ಟು ಗೆಣಸದಂಗೆ ಆಯ್ತು, ಓಕೆ ಇರಲಿ, ಅಥವಾ ಸಮೋಸ ಅನ್ಕೋಬೋದು. ಇಲ್ಲಿ ಇದು ಥಿಕ್ ಆದಷ್ಟು ಏನಾಗುತ್ತೆ, ರೇ ಆಫ್ ಲೈಟ್ ಬಂದಿದ್ವು ಹತ್ರನೇ ಬಂದು ಕೂಡ್ತವೆ. ಅದೇ ಇದು ಥಿನ್ ಇದ್ದರೆ ಏನಾಗುತ್ತೆ, ತೆಳ್ಳಗಿದ್ರೆ ಏನಾಗುತ್ತೆ, ಇವು ಭಾಳ ದೂರ ಹೋಗಿ ಯಾವುದೋ ಒಂದು ಪಾಯಿಂಟಲ್ಲಿ ಕೂಡ್ತವೆ. ಅಂದರೆ ಫೋಕಲ್ ಲೆಂತ್ ಕಡಿಮೆ ಆಯಿತಾ, ಇಲ್ಲಿ ಫೋಕಲ್ ಲೆಂತ್ ಹೆಚ್ಚಿಗೆ ಆಯಿತು ಥಿನ್ ಇದ್ದರೆ. ಅರ್ಥದ ಸ್ನೇಹಿತರೆ, ನೋಡಿರಿ, ಫೋಕಲ್ ಲೆಂತ್ ಕಡಿಮೆ ಆಗಿರ್ಬೋದು, ಲೆಸ್ ಆಗಿರ್ಬೋದು, ಅಥವಾ ಶಾರ್ಟ್ ಆಗಿರ್ಬೋದು, ಆದರೆ ಪವರ್ ಆಫ್ ಲೆನ್ಸ್ ನೋಡಿರಿ, ಇದನ್ನು ಆ್ಯಂಗಲನ್ನು ಮಾಡಿರೋದು ಹೆಚ್ಚಿಗೆ ಮಾಡಿದೆ, ಹಾಗಾಗಿ ಪವರ್ ಹೆಚ್ಚಿಗೆ ಆಗಿದೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ 111th ಕ್ವಶನ್ಗೆ ಬನ್ನಿ. ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್, ಮುಂದೆ ಇಲ್ಲಿ ಮಿಸ್ ಆಗಿರೋದು ಬರ್ತೀನಿ, ಇಲ್ಲಿ ಇನ್ ಆರ್ಡರ್ ಟು ಇದೆ, ಹಾಗಾಗಿ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಪವರ್ ಆಫ್ ಲೆನ್ಸ್ ವಿ ನೀಡ್ ಫೋಕಲ್ ಲೆಂತ್ ಇನ್ ಡ್ಯಾಶ್. ಫೋಕಲ್ ಲೆಂತ್ ಅನ್ನು ಎದರಲ್ಲಿ ನಾವು ಕನ್ಸಿಡರ್ ಮಾಡಬೇಕು? ಆಪ್ಷನ್ ಎ ಮಿಲಿಮೀಟರ್, ಆಪ್ಷನ್ ಬಿ ಸೆಂಟಿಮೀಟರ್, ಸಿ ಮೀಟರ್, ಡಿ ಕಿಲೋಮೀಟರ್. ಯಾವ ಆಪ್ಷನ್ ಸರಿ? ಆಪ್ಷನ್ ಸಿ ಮೀಟರ್ ಇದೇ ಸರಿಯಾದ ಉತ್ತರ. ನಂತರ 112th ಕ್ವಶನ್ಗೆ ಬನ್ನಿ. ಇಲ್ಲಿ ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿ ಬರ್ತಿದ್ದೀನಿ ನೋಡಿ. ಕಾನ್ವೆಕ್ಸ್ ಲೆನ್ಸ್ ಈಸ್ ಆಫ್ ಫೋಕಲ್ ಲೆಂತ್ 10 ಸೆಂಟಿಮೀಟರ್. ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಆಫ್ ಫೋಕಲ್ ಲೆಂತ್ 10 ಸೆಂಟಿಮೀಟರ್. ಒಂದು ಕಾನ್ವೆಕ್ಸ್ ಲೆನ್ಸ್ 10 ಸೆಂಟಿಮೀಟರ್ ಫೋಕಲ್ ಲೆಂತ್ ಇದೆ. ಇದರ ಪವರ್ ಎಷ್ಟಿರುತ್ತೆ? ಆಪ್ಷನ್ ಎ 10 ಸೆಂಟಿಮೀಟರ್, ಆಪ್ಷನ್ ಬಿ 10 ಡಯಾಪ್ಟರ್, ಆಪ್ಷನ್ ಸಿ 10 ಆಂಪಿಯರ್, ಆಪ್ಷನ್ ಡಿ 20 ಡಯಾಪ್ಟರ್. ಸರಿಯಾದ ಉತ್ತರ 10 ಡಯಾಪ್ಟರ್. ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ, ಇದನ್ನು ನೋಡ್ಬಿಡಿ, ನಿಮಗೆ ಅರ್ಥ ಆಗುತ್ತೆ. ಸ್ಕ್ರೀನ್ಶಾಟ್ ತಗೊಂಡಿರಿ. ನಂತರ 113th ಕ್ವಶನ್ಗೆ ಬನ್ನಿ. ಎ ಪರ್ಸನ್ ಹ್ಯಾವಿಂಗ್ ಎ ಮಯಾಪಿಕ್ ಐ
uses a concave lens of focal length 50 centimeter. What is the power of lens? Option A minus 2D, option B 4D, C 2D, D 20D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈನಸ್ 2D. ಇದರ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದೀನಿ, ದಯವಿಟ್ಟು ಇದನ್ನು ನೋಡ್ಬಿಡಿ. ನಂತರ 114th ಕ್ವಶನ್, ದ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಲ್ಡ್ ಗುಡ್ ಫಾರ್ ಡ್ಯಾಶ್. ಇದು ಸಹ NCERT ಎಕ್ಸಾಂಪಲರ್ ಪ್ರಾಬ್ಲಮ್. ಇದು ನಾನು ಮಿರರ್ನ ಕಾನ್ಸೆಪ್ಟ್ನಲ್ಲಿ ಹಾಕಬೇಕಿತ್ತು, ಸ್ವಲ್ಪ ಮಿಸ್ ಆಗಿ ಲಾಸ್ಟಿಗೆ ಬಂದಿದೆ. ಆಪ್ಷನ್ ಎ ಪ್ಲೇನ್ ಮಿರರ್ ಓನ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್. ಪ್ಲೇನ್ ಮಿರರ್ ಒಂದಕ್ಕೆ ಅಪ್ಲೈ ಆಗುತ್ತಾ, ಅಥವಾ ಕಾನ್ಕೇವ್ ಒಂದಕ್ಕೆ ಅಪ್ಲೈ ಆಗುತ್ತೆ, ಅಥವಾ ಕಾನ್ವೆಕ್ಸ್ ಒಂದಕ್ಕೆ ಅಪ್ಲೈ ಆಗುತ್ತೋ, ಅಥವಾ ಎಲ್ಲ ಮಿರರ್ಗೂ ಅಪ್ಲೈ ಆಗುತ್ತಾ? ಸರಿಯಾದ ಉತ್ತರ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಅಂದ್ಕೊಂಡಿದ್ದೀನಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಮಿರರ್ಸ್, ಎಲ್ಲ ಮಿರರ್ಸ್ಗೂ ಸಹ ಲಾಸ್ ಆಫ್ ರಿಫ್ಲೆಕ್ಷನ್ ಅಪ್ಲೈ ಆಗುತ್ತೆ. ನಂತರ ಯಾಕಿಲ್ಲ ಹಾಕಿದ್ದೀನಿ ಅಂದರೆ, ಗೊತ್ತಾಯ್ತು, ಇನ್ನೊಂದು ಇದೇ ರೀತಿಯ ಕ್ವಶನ್ ಇದೆ, ಅದಕ್ಕೋಸ್ಕರ ಎರಡೂ ಸಹ ಜೊತೆಗೆ ಹಾಕಿದ್ದೀನಿ. 115th ಕ್ವಶನಿಗೆ ಬನ್ನಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ದ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ವಿಲ್ ಬಿ ಹೈಲಿ ಡಿಮಿನಿಷ್ಡ್ ಆ್ಯಂಡ್ ಪಾಯಿಂಟ್ ಸೈಜ್ಡ್. ಇದು ಸಹ NCERT ಎಕ್ಸಾಂಪಲರ್ ಪ್ರಾಬ್ಲಮ್. ಕಾನ್ಕೇವ್ ಮಿರರ್ನಾಗ ಅಷ್ಟೇ ಆಗುತ್ತಾ, ಕಾನ್ವೆಕ್ಸ್ನಲ್ಲಿ ಅಷ್ಟೇ ಆಗುತ್ತಾ, ಕಾನ್ವೆಕ್ಸ್ ಲೆನ್ಸ್ನಲ್ಲಿ ಅಷ್ಟೇ ಆಗುತ್ತಾ, ಮತ್ತು ಕಾನ್ಕೇವ್ ಲೆನ್ಸ್ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಅದರಲ್ಲಿ ಅಷ್ಟೇ ಆಗುತ್ತಾ? ಏನು ಇನ್ಫಿನಿಟಿ ಹತ್ರ ಆಬ್ಜೆಕ್ಟ್ ಇಟ್ಟರೆ ಇಮೇಜು ಹೈಲಿ ಡಿಮಿನಿಷ್ಡ್ ಎಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಾನ್ಕೇವ್ ಮಿರರ್ನಲ್ಲೂ ಆಗುತ್ತೆ, ಕಾನ್ವೆಕ್ಸ್ ಮಿರರ್ನಲ್ಲೂ ಆಗುತ್ತೆ, ಕಾನ್ಕೇವ್ ಲೆನ್ಸ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಎಲ್ಲದರಲ್ಲೂ ಆಗುತ್ತೆ. ನಂತರ 116th ಕ್ವಶನ್, ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ವಿತ್ ದ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅವಾಗೇನಾಗುತ್ತೆ? ಆಪ್ಷನ್ ಎ ಲೈಟ್ ರೇಸ್ ಬೆಂಡ್ ಲೆಸ್, ಕಡಿಮೆ ಬೆಂಡ್ ಆಗ್ತಾವ, ಅಥವಾ ಲೈಟ್ ರೇಸ್ ಬೆಂಡ್ ಮೋರ್, ಹೆಚ್ಚಿಗೆ ಬೆಂಡ್ ಆಗ್ತಾವ, ಅಥವಾ ಆಪ್ಷನ್ ಸಿ ಬೆಂಡಿಂಗ್ ಆಫ್ ಲೈಟ್ ಡಸ್ ನಾಟ್ ಅಕರ್, ಆಪ್ಷನ್ ಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಕರ್ಸ್. ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದು ಬಹಳ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಕ್ವಶನ್. ಯಾಕಂದರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾರೆ ಈ ಸರಿಯ ಕೊರೋನಾ ಟೈಮ್ನಲ್ಲಿ MCQ ಎಕ್ಸಾಮಿನೇಷನ್ನೇ ಮಾಡ್ತೀವಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಈ ಲೆಸನ್ ಮೇಲೆ ಕೊಟ್ಟಿರುವಂಥ ಕ್ವಶನ್ ಇದು. ನೋಡ್ರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎರಡೂ ಮೀಡಿಯಮ್ ಸೇಮ್ ಇದೆ ಅಂದರೆ ಲೈಟ್ ಬೆಂಡ್ ಆಗೋದೇ ಇಲ್ಲ. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಈ ಲೆಸನ್ ಬಗ್ಗೆ ನಾವು ಮಾಡಿರುವಂತಹ ಎಲ್ಲ ಕ್ವಶನ್ಸ್ ಮುಗಿದ್ವು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಮಧ್ಯದಲ್ಲಿ ನಾವು ಯಾವ ರೀತಿ ಅಪ್ಲೈ ಮಾಡಿ ಇದೇ ಲೆಸನಲ್ಲಿರುವಂತಹ ಉಳಿದಂಥ ಅಥವಾ ಕಾನ್ಸೆಪ್ಟ್ಗಳ ಮೇಲೆ ಹೆಂಗೆ ಕ್ವಶನ್ ಕೇಳ್ಬೋದು ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಅವನು ಸಹ ನೋಡಿ. ಜೊತೆಗೆ ಈ ಲೆಸನ್ ಮೇಲಿರುವಂಥ ನಮ್ಮ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿ. ಬೇಕಾದರೆ ಈಗ ಆಲ್ರೆಡಿ ಹೇಳಿದಂತೆ ನನಗೆ ವಾಟ್ಸಪ್ ಮಾಡಿ, ನನ್ನ ವಾಟ್ಸಪ್ ನಂಬರ್ಗೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಾನು ನಿಮಗೆ ಪ್ರಿಪೇರ್ ಮಾಡಿರುವಂತಹ ನೋಟ್ಸನ್ನು ಸಹ ಕೊಡ್ತೀನಿ. ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಎಷ್ಟು ಆಗ್ತಾವೋ ಅಷ್ಟು ಹೆಚ್ಚು ಲೆಸನ್ಗಳ MCQ ಸೀರೀಸನ್ನು ಸಹ ತಗೊಂಡು ಬರ್ತೀನಿ. ಟೇಕ್ ಕೇರ್, ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.